ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಈಗಂತೂ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ವಾ. ಸೊ ಜುಮ್ಕಾ ಸ್ಯಾರಿ ಕುಚ್ಚು ಅಂತ ಕೇಳಿರ್ತೀರಲ್ವಾ. ಸೊ ಜುಮ್ಕಾ ಡಿಸೈನು, ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೇನು ಅಂದರೆ ಕ್ರೋಶೆ ಬರಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋ ನೋಡಿಕೊಂಡು ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಕ್ರೋಶೆ ಬರಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಈ ವಿಡಿಯೋದಲ್ಲಿ ಎರಡು ಥರ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಇಯರಿಂಗ್ಸು ಮಾಡ್ಕೊಬೋದು, ಜುಮ್ಕಾ ಇಯರಿಂಗ್ಸು ಮಾಡ್ಕೊಬೋದು, ಹಾಗೆ ಸೀರೆ ಕುಚ್ಚು ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಅಂತ. ಸೊ ನೋಡಿ, ಈ ರೀತಿ ಮೆಟೀರಿಯಲ್ಸ್ ಬೇಕಾಗುತ್ತೆ. ಕ್ಯಾಪು, ಆಮೇಲೆ ಜುಮ್ಕಾ ಬೇಸ್ ಬೇಕಾಗುತ್ತೆ. ಈ ರೀತಿ ಐ ಪಿನ್ ಅಂತ ಹೇಳ್ತೀವಿ. ಸೊ ಇದು ಇಯರಿಂಗ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ಓಕೆನಾ? ಈ ಥರ ಸಿಲ್ಕ್ ಥ್ರೆಡ್ಡು. ಸೊ ಈ ರೀತಿ ಒಂದು ಜಂಪ್ ರಿಂಗ್ ಅಂತ ಹೇಳ್ತೀವಿ, ಈ ಥರ ಬೇಕಾಗುತ್ತೆ. ಸೊ ಈ ಥರ ಮೆಟೀರಿಯಲ್ಸ್ ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಆಮೇಲೆ ಬೀಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಪರ್ಲ್ನ ಯೂಸ್ ಮಾಡ್ಕೋತೀನಿ. ನೀವು ನಿಮಗೆ ಸೀರೆಗೆ ಕಾಂಬಿನೇಷನ್ ನೋಡಿಕೊಂಡು ಯಾವ ಥರ ಟೇಸ್ಟು ನೋಡಿಕೊಂಡು ಮಾಡ್ಕೊಬೋದು. ಇದು ಇಯರಿಂಗ್ಸ್ ಹುಕ್, ಇದೊಂದು ಬೇಕಾಗುತ್ತೆ. ಸೊ ನಿಮಗೆ ಎಲ್ಲ ಮೆಟೀರಿಯಲ್ ಶಾಪಲ್ಲೂ ಸಿಗುತ್ತೆ, ತುಂಬಾ ಕಮ್ಮಿ ಪ್ರೈಸ್ ಇದು. ಓಕೆನಾ? ಸೊ ಜುಮ್ಕಾ ಬೇಸ್ ಇಟ್ಕೊಂಡು ನಾನು ಮಾಡ್ತಾ ಇರೋದು. ನೋಡಿ, ಇದು ವೈಟ್ ಕಲರ್ ತೋರಿಸ್ತಾ ಇದ್ದೀನಲ್ವಾ. ಸೊ ಇದು ಜುಮ್ಕಾ ಬೇಸು, ಇದನ್ನ ಇಟ್ಕೊಂಡು ಮಾಡ್ತಾ ಇರೋದು. ಅದಕ್ಕೆ ನಿಮ್ಗೆ ಹೇಳಿದ್ದು ಆಗ್ಲೇ ಕ್ರೋಶ ಏನು ಬರಬೇಕು ಅಂತೇನಿಲ್ಲ. ಜಸ್ಟ್ ನೀವು ಬೇಸಿಗೆ ಗೊತ್ತಿದ್ರೆ ಆಯಿತು, ಜಸ್ಟ್ ದಾರ ಸುತ್ತೋದು ಅಷ್ಟೇ. ಸೊ ದಾರ ಯಾವ ರೀತಿ ಸುತ್ಕೋಬೇಕು ಅಂದರೆ, ಆ ಜುಮ್ಕಾ ಬೇಸ್ ಇದೆಯಲ್ವಾ, ಅದಕ್ಕೆ ನೀವು ದಾರ ಸುತ್ಕೊಬೇಕಾಗುತ್ತೆ. ಸೊ ಈ ರೀತಿ ಯಾವುದಾದ್ರೂ ಒಂದು ರಟ್ಟಿದ್ರೆ, ಕಾರ್ಡ್ಬೋರ್ಡ್ ಇದ್ದರೆ ಯಾವುದಾದ್ರೂ ದೊಡ್ಡದೇ ಕಾರ್ಡ್ಬೋರ್ಡ್ ಇದ್ದರೆ ಬೆಟರ್, ಒಂದೇ ಸಲ ದಾರ ಸುತ್ಕೊಳ್ಳಿ. ಸೊ ಈ ರೀತಿ ನೀವು ದಾರ ಸುತ್ಕೋಬೇಕಾಗುತ್ತೆ. ಎಷ್ಟೆಳೆ ದಾರ ಸುತ್ಕೋಬೇಕು ಅಂದರೆ ಒಂದು 15 ಸಾಕಾಗುತ್ತೆ. ಸಾಕು, ಒಂದು 15ಇಂದ 20 ಸಾಕು, ಜಾಸ್ತಿನೂ ಸುತ್ತಬೇಡಿ. ಓಕೆನಾ? ಜಾಸ್ತಿ ಥಿಕ್ನೆಸ್ ಆದರೂ ನಿಮಗೆ ಆ ಹೋಲಲ್ಲಿ ನಿಮಗೆ ಪಾಸ್ ಮಾಡೋಕ್ಕೆ ಅಂದರೆ ಥ್ರೆಡ್ಡು ಹೋಗಲ್ಲ ಅದು. ಸೊ ಅದಕ್ಕೆ ಈ ರೀತಿ 15ಇಂದ 20 ಎಳೆ ದಾರ ತೊಗೊಂಡು ಏನು ಮಾಡಬೇಕು ನೋಡಿ, ಈ ರೀತಿ ಗಮ್ ಹಾಕ್ಕೊಳ್ಳಿ. ಸುತ್ತಾದಮೇಲೆ ಸೊ ಕಟ್ ಮಾಡಬೇಡಿ, ಫಸ್ಟು ಗಮ್ ಹಾಕಿ ಈ ಥರ ಅಲ್ಲಿ ಅಂಟಿಸಿ. ಸೊ ಗಮ್ ಹಾಕ್ಬಿಟ್ಟು ನೀವು ಸ್ಟಿಕ್ ಎಲ್ಲ ಆದಮೇಲೆ ಸೊ ನೋಡಿ, ಈ ರೀತಿ ನೀವು ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಎರಡು ಎಡ್ಜಸ್ಸನ್ನು ನೀವು ನೋಡಿ ಈ ಥರ ಕಟ್ ಆಯ್ತಲ್ವಾ. ಸೊ ನಿಮ್ಗೆ ಈಕ್ವಲಾಗಿ ಥ್ರೆಡ್ ಅನ್ನೋದು ನಿಮಗೆ ಇರುತ್ತೆ. ಓಕೆನಾ? ಸೊ ನೋಡಿ, ಎರಡು ಎಡ್ಜಸ್ ಇರುತ್ತಲ್ವಾ. ಸೊ ಎರಡು ಸೈಡೂ ನೀವು ಈ ಥರ ಗ್ಲೂ ಮಾಡಿಬಿಟ್ಟು ಸ್ಟಿಕ್ ಮಾಡಬೇಕಾಗುತ್ತೆ. ಸೊ ದಟ್ ನಿಮಗೆ ಇದು ಸ್ಟಿಫಾಗಿ ಇರುತ್ತೆ. ಸೊ ಒಂದು ಸೈಡು ನೀವು ಪಾಸ್ ಮಾಡೋಕ್ಕೆ ದಾರದಲ್ಲಿ ಜುಮ್ಕಾ ಬೇಸ್ ಇರುತ್ತಲ್ಲ, ಅದರೊಳಗಡೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ನೋಡ್ಬೋದು, ಈ ಥರ ಇದೆ. ಸೊ ನೋಡ್ಬೋದು, ಇದು ಜುಮ್ಕಾ ಬೇಸ್. ಇದಂತೂ ತುಂಬಾ ಕಮ್ಮಿ ಪ್ರೈಸ್ಗೂ ಸಿಗುತ್ತೆ ನಿಮಗೆ. ಇದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಜಸ್ಟ್ ಈ ಥರ ಗ್ಲೂ ಹಾಕ್ಬಿಟ್ಟು ಒಂದು ಸೈಡು ನೀವು ಈ ಥರ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ಡನ್ನು. ಸೊ ಈ ಥರ ಸ್ಟಿಕ್ ಮಾಡ್ಕೊಂಬಿಟ್ಟು ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಜುಮ್ಕಿ ಡಿಸೈನು, ಕ್ರೋಶೆಟ್ ಜುಮ್ಕಿ ಡಿಸೈನ್ ಅಂತೂ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಅದು ಬೇಕಾದರೆ ಕೇಳಿ, ನಿಮಗೆ ವಿಡಿಯೋ ಮಾಡ್ತೀನಿ. ಬಟ್ ಇದಂತೂ ಯಾರು ಬೇಕಾದರೂ ಮಾಡ್ಬೋದು, ಕ್ರೋಶೆ ಬರಬೇಕು ಆ ಥರ ಏನೂ ಇಲ್ಲ. ಸೊ ನೋಡಿ, ಈ ರೀತಿ ಜಸ್ಟ್ ನೀವು ಸ್ಟಿಕ್ ಮಾಡಿಬಿಟ್ಟು ಆ ಥರ ಬೇಸ್ ಇರುತ್ತಲ್ವ, ಇದು ವೈಟ್ ಕಲರ್ ಬೇಸ್, ಜುಮ್ಕಾ ಬೇಸು ಅಂತನಲ್ಲ. ಸೊ ಈ ರೀತಿ ಸ್ಟಿಕ್ ಮಾಡಿ ಒಳಗಡೆ ಅದು ಟೈಟಾಗಿ ಸ್ವಲ್ಪ ಆರಾದಮೇಲೆ, ಅಂದರೆ ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ನೀವು ಸುತ್ಕೊಬೇಕಾಗುತ್ತೆ. ಆ ಹೋಲ್ ಒಳಗಡೆಯಿಂದ ಪಾಸ್ ಮಾಡಿ ಸ್ವಲ್ಪ ದೂರ ನೀವು ಅದು ಪಕ್ಕನೇ ಬರೋ ಥರ ನೀವು ದಾರನ ಸುತ್ಕೋಬೇಕು. ಏನು ಅಂದರೆ ಇಲ್ಲಿ ಜುಮ್ಕಾ ಬೇಸ್ ಇರುತ್ತಲ್ವಾ. ಸೊ ಈ ಬೇಸ್ನ ಫುಲ್ಲು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಫುಲ್ಲು ಕವರ್ ಆಗಬೇಕು. ಆ ರೀತಿ ಪಕ್ಕದಲ್ಲೇ ನೀವು ತುಂಬ ಕ್ಲೋಸ್ ಹತ್ರದಲ್ಲೇ ನೀವು ಅದು ಥ್ರೆಡ್ಡು ಕಾಣಿಸ್ದೇ ಇರೋ ಥರ, ಜುಮ್ಕಾ ಅದು ಬೇಸ್ ಇರುತ್ತಲ್ವಾ ವೈಟ್ ಕಲರು, ಅದು ಕಾಣಿಸ್ಬಾರ್ದು ನಿಮಗೆ. ಸೊ ಆ ರೀತಿ ಜೊತೆಲೇ ನೀವು ಪೂರ್ತಿ ಕ್ಲೋಸಲ್ಲಿ, ಅಂದರೆ ಹತ್ರನೇ ನೀವು ಆ ಥ್ರೆಡ್ಡನ್ನು ನೀವು ಈ ಥರ ಜೋಡಿಸ್ಕೊಂಡು ಬರಬೇಕು. ಅಂದರೆ ಪಾಸ್ ಮಾಡ್ಕೊಂಡು ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಆ ಹೋಲ್ ಒಳಗಡೆ ಈ ಥರ ನೋಡಿ, ಬ್ಯಾಕ್ ಸೈಡ್ ಇದು ಈ ರೀತಿ ನೀವು ಬ್ಯಾಕ್ ಸೈಡ್ ಈ ಥರ ಕಾಣಿಸ್ತದೆ ನೋಡಿ. ಪಕ್ಕದಲ್ಲೇ ನೀವು ಈ ಥರ ಥ್ರೆಡ್ಡನ್ನು ಇಟ್ಕೊಂಡು ನೀಟಾಗಿ ಸ್ಟಿಫಾಗಿ ಇಟ್ಕೊಂಡು, ಎಲ್ಲೂ ಲೂಸ್ ಆಗಬಾರ್ದು, ಅದು ನೋಡ್ಕೊಳ್ಳಿ. ನೀವು ಟೈಟಾಗಿರಬೇಕು. ಸೊ ಒಂದು ಸ್ವಲ್ಪ ಲೂಸ್ ಆದ್ರೂ ನಿಮಗೆ ಅದು ಜುಮ್ಕಾ ಬೇಸ್ ಅನ್ನೋದು ಕಾಣಿಸುತ್ತೆ, ಆಮೇಲೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರಲ್ಲ. ಸೊ ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಪಕ್ಕದಲ್ಲೇ ನೀವು ಆದಷ್ಟು ಅದ್ರ ಪಕ್ಕದಲ್ಲೇ ನೀವು ನೋಡಿಕೊಂಡು ನೀಟಾಗಿ ನೀವು ಈ ಥರ ಜುಮ್ಕಾ ಬೇಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಫೈನಲಾಗಿ ಈ ರೀತಿ ಅಂದರೆ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ರೀತಿ ರೆಡಿ ಆಯ್ತಲ್ವಾ. ಈಗ ಯಾವ ರೀತಿ ಮಾಡೋದು ನೋಡೋಣ. ಅಂದರೆ ಜುಮ್ಕಾ ಇವಾಗ ಆ್ಯಕ್ಚುಲಾಗಿ ಯಾವ ಥರ ಮಾಡೋದಂತ ನೋಡೋಣ. ಇದು ಐ ಪಿನ್ ಇರುತ್ತಲ್ವ, ಐ ಪಿನಲ್ಲಿ ನೀವು ಈ ರೀತಿ ಒಂದು ಬೀಡ್ಸ್ನ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸೇ ತೊಗೊಳ್ಳಿ.
ಓಕೆನಾ. ಮೀಡಿಯಮ್ ಸೈಜ್ ಇರಬೇಕು, ಚಿಕ್ಕದಾದರೆ ಅದು ಹೋಲಿಂದ ಬಂದ್ಬಿಡುತ್ತೆ. ಸೊ ಆ ಥರ ಈ ಥರ ಪಾಸ್ ಮಾಡಿ ನೋಡಿ, ಈ ಥರ ಕಾಣಿಸ್ತಿದೆ ಅಲ್ವಾ ವಿಡಿಯೋದಲ್ಲಿ. ಸೊ ಈ ರೀತಿ ನೀವು ಈ ಥರ ಹಾಕ್ಬಿಟ್ಟು ಈ ಥರ ಹಾಕಾದ್ಮೇಲೆ ಸೊ ನೋಡ್ಬೋದು ಈ ರೀತಿ ಐ ಪಿನ್ ಅಂತ ಹೇಳ್ತೀವಿ ಇದನ್ನು. ಸೊ ಈ ಥರ ಇರುತ್ತೆ, ಇದು ತುಂಬ ಲೆಂತ್ ಇರುತ್ತೆ ಇದು. ಅದಾದಮೇಲೆ ಏನು ಮಾಡಬೇಕು, ಈ ಥರ ಕ್ಯಾಪ್ ಸಿಗುತ್ತೆ ನಿಮಗೆ. ನೀವು ಸೈಜ್ ನೋಡಿಕೊಂಡು ನಿಮ್ಮ ಜುಮ್ಕಾ ಬೇಸ್ ಸೈಜ್ ಇರುತ್ತೆ, ಅದು ಸೈಜಸ್ ಮೇಲೂ ಸಿಗುತ್ತೆ ಜುಮ್ಕಾ ಬೇಸು. ಅದು ಬೇಸ್ಡ್ ಅದು ಅಂದರೆ ಆ ಸೈಜ್ ಮೇಲೆ ನೀವು ಇದು ಕ್ಯಾಪ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಕ್ಯಾಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಗೋಲ್ಡ್ ಕಲರ್ ಕ್ಯಾಪು. ತುಂಬಾ ಚೆನ್ನಾಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಜಸ್ಟ್ ಈ ಥರ ಹಾಕ್ಕೊಬೇಕಾಗುತ್ತೆ ಅಷ್ಟೇ, ಓಕೆನಾ. ಸೊ ನೋಡ್ಬೋದು ಈ ರೀತಿ ಜಸ್ಟ್ ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಏನು ಮಾಡಬೇಕು, ನಾನು ಪರ್ಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ಲು, ಗ್ಲಾಸ್ ಬೀಡ್ಸ್ ಬರುತ್ತೆ. ಸೊ ವೆರೈಟಿ ಆಫ್ ಅಂದರೆ ಬೀಡ್ಸ್ ಕಲೆಕ್ಷನ್ಸ್ ಇದೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ. ನಾನಿಲ್ಲಿ ಪರ್ಲ್ ಹಾಕ್ಕೊಂಡಿದ್ದೀನಿ ಒಂದು. ಹಾಕ್ಕೊಂಡೆಲ್ಲ ಆದಮೇಲೆ ಸೊ ಇಷ್ಟೇ ಇದು. ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ಇದು ತುಂಬ ಲೆಂತ್ ಇರುತ್ತೆ. ಸೊ ಹಾಗಾಗಿ ಕಟ್ ಮಾಡಾದಮೇಲೆ ಕಟ್ ಮಾಡಿಬಿಡಬೇಕು, ಸ್ವಲ್ಪ ಕಟ್ ಮಾಡಿ. ಸೊ ನೀವು ಜಸ್ಟ್ ಅದನ್ನು ಬೆಂಡ್ ಮಾಡಬೇಕಾಗುತ್ತೆ. ಬೆಂಡ್ ಮಾಡಿದ್ರೆ ನಿಮಗೆ ಲೂಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಓಕೆನಾ. ಆ ರೀತಿಯಲ್ಲಿ ನೀವು ಬೆಂಡ್ ಮಾಡ್ಕೋಬೇಕು. ಸೊ ನಿಮಗೆ ಕಟಿಂಗ್ ಪ್ಲೇಯರ್ ಅಥವಾ ನೋಸ್ ಪ್ಲೇಯರ್ ಇದ್ದರೆ ನಿಮ್ಮ ಹತ್ರ ಜಸ್ಟ್ ಅದರಲ್ಲೇ ನೋಡಿಕೊಂಡು ಈ ರೀತಿ ನೀವು ಮಾಡ್ಬೋದು. ನಾನು ತೋರಿಸ್ತೇನೆ ನೋಡಿ. ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಆ ತಂಬ್ ಅನ್ನೋದನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕೆಳಗಡೆಯಿಂದ ಪುಷ್ ಮಾಡಿ, ಕೆಳಗಡೆ ಎಲ್ಲ ಬೀಡ್ಸ್ ಹಾಕಿರ್ತೀರಲ್ಲ ಒಂದು, ಅದನ್ನು ಪುಷ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ನೀವು ಬೆಂಡ್ ಮಾಡಬೇಕಾಗುತ್ತೆ. ಅದನ್ನು ಬೆಂಡ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಾಂದರೆ ಅದು ಲೂಸ್ ಆಗಿಬಿಡುತ್ತೆ, ಅಂದರೆ ಶೇಕ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿಫಾಗಿ ಇಟ್ಕೊಳ್ಳಿ, ಗ್ರಿಪ್ ಸಿಗುತ್ತೆ ನಿಮಗೆ. ಆವಾಗ ನೋಡಿ ಈ ರೀತಿ ನೀವು ಈ ರೀತಿ ಬೆಂಡ್ ಮಾಡಿದ್ರೆ ನಿಮಗೆ ಲೂಪ್ ಅನ್ನೋದು ಕ್ರಿಯೇಟ್ ಆಯಿತು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಕ್ಲೋಸು ಆಯಿತು, ಅದು ಕರೆಕ್ಟ್ ಅಲ್ವಾ. ಒಂದು ಸ್ಟ್ರೈಟ್ ಇರೋದು ಲೂಪ್ ರೀತಿ ಆಯಿತು ನೋಡಿ. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಐ ಪಿನ್ ಹಾಕಿದ್ದೀನಿ, ಆಮೇಲೆ ನಿಮ್ಗೆ ಒಂದು ಬೀಡ್ಸ್ ಹಾಕಿದ್ದೀನಲ್ವಾ. ಸೊ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಓಕೆನಾ. ಕಂಪಲ್ಸರಿ ಒಂದು ಬೀಡ್ಸ್ ಹಾಕ್ಕೊಳ್ಳಿ ಬಾಟಮಲ್ಲಿ, ಅಂದರೆ ಕೆಳಗಡೆನೂ ನೋಡಿ ಈ ರೀತಿ ಕಾಣಿಸುತ್ತೆ, ಓಕೆನಾ. ಸೊ ನೋಡಿ ಇಷ್ಟೇ, ಇದು ರೆಡಿ ಆಯಿತು. ಸೊ ಎಷ್ಟು ಈಸಿ ಇದೆ ಅಲ್ವಾ. ಸೊ ಈಗೇನು ಮಾಡಿ ನೋಡಿ, ಲೂಪ್ ಅನ್ನೋದು ಕ್ರಿಯೇಟ್ ಆಯಿತು. ಇವಾಗ ಯಾವ ರೀತಿ ನಾವು ಸೀರೆಗೆ ಇದನ್ನು ಹಾಕ್ಕೊಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ, ನೀವು ಸೀರೆಗೂ ಇದೇ ರೀತಿಯೇ ಮಾಡ್ಬೋದು. ಇಲ್ಲಿ ನಾನು 5 ಚೈನ್ ಅಷ್ಟು ಮಾಡಿಕೊಂಡು ಡಿಸ್ಟೆನ್ಸಲ್ಲಿ ನಾನು ಈ ಜುಮ್ಕಾ ಬೇಸ್ ಅನ್ನೋದನ್ನ ನಾವೇನು ಮಾಡ್ಕೊಂಡಿದ್ದೀವಲ್ವ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಮಾಡ್ಕೋಬೋದು. 5 ಚೈನ್ ಮಾಡಿ ನಾನು ಲಾಕ್ ಮಾಡಿದ್ದೀನಿ. ನಿಮ್ಗೆ ಅಥವಾ 2 ಚೈನ್ ಮಾಡು ಲಾಕ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. 5 ಚೈನ್ ಮಾಡಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು 5 ಚೈನ್ ಮಾಡಿ ಲಾಕ್ ಮಾಡಿ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾನು ಜುಮ್ಕಾ ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಆರಾಮಾಗಿ ಮಾಡ್ಕೊಬೋದು. ಈಗ ನಾವು ರೆಡಿ ಮಾಡಿಟ್ಟಿದ್ದೀವಲ್ವ, ಅದನ್ನು ಯಾವ ರೀತಿ ಅಂತ ನೋಡೋಣ ಬನ್ನಿ, ಅಟ್ಯಾಚ್ ಮಾಡೋದು. ಸೊ ನೋಡೋಣ ಬನ್ನಿ. ನೋಡಿ ಇವಾಗ ಏನು ಮಾಡಬೇಕು, ಇಲ್ಲಿ ಅದು ಲೂಪ್ ಅನ್ನೋದು ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ನೋಡಿ ಈ ರೀತಿ, ಓಕೆನಾ. ಸೊ ಈ ರೀತಿ ನಾವು ಲೂಪ್ ಅನ್ನೋದನ್ನ ಸೇಮ್ ನಾವು ಬೀಡ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ವ ಸೀರೆ ಕುಚ್ಚು ಮಾಡಬೇಕಾದ್ರೆ, ಸೊ ಅದೇ ರೀತಿ ಈ ರೀತಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಆ ಲೂಪಲ್ಲಿ ಈ ಥರ ದಾರಾನ ಪಾಸ್ ಮಾಡಿ ದಾರಾನ ತೊಗೊಂಡು ಈ ರೀತಿ ಹೊರಗಡೆ ಬರಬೇಕಾಗುತ್ತೆ. ಸೇಮ್ ಬೀಡ್ಸ್ ಆ್ಯಡ್ ಮಾಡ್ತೀವಲ್ವ, ಕ್ರೋಶೆ ಮಾಡಬೇಕಾದ್ರೆ ಬೀಡ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿಯೇ. ಸೊ ನೋಡಿ ಈ ರೀತಿ ಇದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಯರಾಗಿ ವೀಡಿಯೋದಲ್ಲಿ. ಸೊ ಇದಾಯ್ತಲ್ವ, ಈಗ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ಟಿಫಾಗಿ ಕೂರಲ್ಲ, ಅಂದರೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ, ಅದನ್ನು ಲಾಕ್ ಮಾಡಾಯಿತು. ಸೊ ಅದಲ್ಲೇ ಇರುತ್ತೆ ಆ ಥರ. ಸೊ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಓಕೆನಾ. 5 ಚೈನು, ಓಕೆನಾ. ನೆಕ್ಸ್ಟು 5 ಚೈನ್ ಮಾಡಿ, ನಾನು 5 ಚೈನ್ ಮಾಡಿದ್ದೀನಿ ಗ್ಯಾಪು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ನೋಡಿ 5 ಚೈನ್ ಮಾಡಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ನಿಮ್ಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಈ ಥರ ಜುಮ್ಕಾ ಅನ್ನೋದನ್ನ ರೆಡಿ ಮಾಡಿಕೊಂಡು ಫಸ್ಟೇ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನು ಅಂದರೆ, ನಿಮಗೆ ಕಲರ್ಸ್ ಇದ್ದರೆ ಸೀರೆನಲ್ಲಿ ಸೊ ಡಿಫ್ರೆಂಟ್ ಕಲರ್ಸ್ನು ಟ್ರೈ ಮಾಡ್ಬೋದು. ಅಂದರೆ ಆಲ್ಟರ್ನೇಟ್ ಅಥವಾ 2 ಅಂದರೆ ಸಪೋಸ್ ಗ್ರೀನು ಮತ್ತು ಮರೂನು ಇತ್ತು ಅಂದ್ಕೊಳ್ಳಿ. ಸೊ 2 ಗ್ರೀನು 2 ಮರೂನು ಈ ರೀತಿ ಯಾವ ಥರ ಬೇಕೋ ಆ ಥರ ವೇರಿಯೇಷನ್ ಮಾಡ್ಕೋಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ನೋಡಿ ನಾನು ಈ ಥರ ಡಿಸ್ಟೆನ್ಸಲ್ಲಿ ನಾನು ಮಾಡಿದ್ದೀನಿ. ಇದು ಸ್ಯಾಂಪಲ್ಗೆ ಅಂತ ತೋರಿಸಿದ್ದೀನಿ. ಸೀರೆಗೂ ನೀವು ಈ ರೀತಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಗ್ ಆಗ್ತಾಯಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ಖಂಡಿತ ಸೀರೆಗೆ ಏನಾದರೂ ನನಗೆ ಆರ್ಡರ್ಸ್ ಬಂದರೆ
ಅಥವಾ ನನ್ನ ಸೀರೆಗೇ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಯಾಂಪಲ್ಗೆ ಅಂತ ನೋಡಿ ನಾನು ಸೀರೆಗೂ ಇಟ್ಟು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತಲ್ವಾ. ಸೊ ಸೀರೆಗೇ ಇಟ್ಟು ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆಮೇಲೆ ಈ ಥರ ಮಾಡೋದ್ರಿಂದ ಜುಮ್ಕಿ ನಿಮಗೆ ಯಾವುದೇ ರೀತಿ ಫೋಲ್ಡ್ ಆಗೋಲ್ಲ, ಏನೂ ಆಗೋಲ್ಲ. ಸೊ ಆರಾಮಾಗಿ ನೀಟಾಗಿರುತ್ತೆ. ಒಂದೇನಂದರೆ ನೀವು ಈ ರೀತಿ ಜುಮ್ಕಾ ಡಿಸೈನ್ ಹಾಕ್ಕೊಂಡಿದ್ರೆ ಸೀರೆ ಕುಚ್ಚು, ಸೊ ಅದನ್ನು ಕಂಪಲ್ಸರಿ ನೀವು ಹ್ಯಾಂಗರ್ಗೆ ಹಾಕಿ ಇಡಿ, ಓಕೆನಾ. ಹ್ಯಾಂಗರ್ಗೆ ಹಾಕಿಡಿ, ಫೋಲ್ಡ್ ಮಾಡಿ, ಅಂದರೆ ಇದರಲ್ಲೆಲ್ಲ ಇಡಬೇಡಿ, ಓಕೆನಾ. ಅಂದರೆ ಕಂಪಲ್ಸರಿ ಹ್ಯಾಂಗರ್ಗೆ ಹಾಕಿದ್ರೆ ನಿಮ್ಗೆ ಆ ಜುಮ್ಕಾ ಡಿಸೈನ್ ಅನ್ನೋದು ಕರೆಕ್ಟಾಗಿ ಆಗೇ ಇರುತ್ತೆ, ಓಕೆನಾ. ಯೂಶ್ವಲಿ ಅದೇನು ಫೋಲ್ಡ್ ಏನು ಆಗೋಲ್ಲ, ಓಕೆ. ಸೊ ಹ್ಯಾಂಗರ್ಗೆ ಹಾಕಿ ಇಟ್ಕೊಳ್ಳಿ, ಸೊ ನಿಮಗೆ ಚೆನ್ನಾಗಿರುತ್ತೆ ಅದು, ಓಕೆನಾ, ಮೇಂಟೈನ್ ಮಾಡ್ಬೋದು. ಈಗ ನೋಡೋಣ ಬನ್ನಿ ಇಯರಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈಗ ಸೇಮ್ ಬೇಸ್ ಇರುತ್ತಲ್ವ, ಅದು ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಸೀರೆಗೆ ಏನು ಅಟ್ಯಾಚ್ ಮಾಡೋದಂತ ನೋಡಾಯಿತು. ಈಗ ನಾವು ಇಯರಿಂಗ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದರೆ ಇದೇ ಸೇಮ್ ಇದೇನೇ ನಾನು ಆಗಲೇ ಹೇಳ್ದಂಗೆ ಇದು ನೀವು ಇಯರಿಂಗ್ಸು ಮಾಡ್ಕೊಬೋದು. ಯಾವ ರೀತಿ ಅಂದರೆ ಜಸ್ಟ್ ರೆಡಿ ಮಾಡಿರ್ತೀರ ಅಷ್ಟೇ, ಅದು ನೀವು ಸೀರೆ ಕುಚ್ಚು ಹಾಕಾಯಿತು. ಇವಾಗ ಏನು ಅಂದರೆ ಇಯರಿಂಗ್ಸ್ ಬೇಕು ಅಂದರೆ ನಿಮಗೆ ಈ ಥರ ಜಂಪ್ರಿಂಗ್ ಬರುತ್ತೆ, ಆಮೇಲೆ ಈ ಥರ ಹುಕ್ ಬರುತ್ತೆ. ಸೊ ಇದನ್ನೆರಡು ಯೂಸ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ, ಓಕೆನಾ. ಸೊ ನೋಡ್ಬೋದು ಈ ರೀತಿ, ಓಕೆನಾ. ಜಸ್ಟ್ ಈ ಥರ ಇಯರಿಂಗ್ಸ್ ಹುಕ್ಕಿದ್ರೆ ಆಯಿತು. ಆಮೇಲೆ ಈ ಥರ ಜಂಪ್ರಿಂಗ್ ಸಿಗುತ್ತೆ. ಸೊ ಇದನ್ನು ಎಲ್ಲ ಒಂದು 2 ರೂಪೀಸ್ 3 ರೂಪೀಸ್ ಅದಕ್ಕೆಲ್ಲ ಸಿಗುತ್ತೆ ನಿಮಗೆ, ಆ ಥರ ಸಿಗುತ್ತೆ ನೋಡಿ. ಈ ರೀತಿ ಜಸ್ಟ್ ಅದನ್ನು ರಿಂಗ್ ಒಳಗಡೆ ಅಟ್ಯಾಚ್ ಮಾಡಿದ್ರೆ ಆಯಿತು. ಆಮೇಲೆ ನಿಮಗೆ ಕಟಿಂಗ್ ಪ್ಲೇಯರ್ ಅಥವಾ ನೋಸ್ ಪ್ಲೇಯರ್ ಇರುತ್ತಲ್ವ, ಸೊ ಅದರಲ್ಲಿ ನಿಮಗೆ ಪ್ರೆಸ್ ಮಾಡಿದ್ರೆ ಆಯಿತು, ಅದು ಲಾಕ್ ಆಗಿಬಿಡುತ್ತೆ. ಸೊ ಅಷ್ಟೇ ಇದು ಇಯರಿಂಗ್ಸ್ ಫಿಕ್ಸ್ ಮಾಡೋದು. ಇದೊಂದು ಎಕ್ಸ್ಟ್ರಾ, ಓಕೆನಾ. ನೀವು ಜುಮ್ಕಿ ಅಂದರೆ ನೀವು ಸೀರೆಗೆ ಹಾಕ್ಕೊಬೇಕು ಅಂದರೆ ಆವಾಗಲೇ ತೋರಿಸ್ತದಲ್ಲ ಆ ರೀತಿ ಮಾಡಬೇಕು. ಸೇಮ್ ಅದೇ ಥರ ಮಾಡೋದೆಲ್ಲ ಸೇಮ್ ಒಂದೇ ಥರ ಇರುತ್ತೆ. ಅದೇ ನೀವು ಇಯರಿಂಗ್ಸ್ ಬೇಕು ಅಂದರೆ ಮಾತ್ರ ಇದೊಂದು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಇಯರಿಂಗ್ಸ್ ಹುಕ್ಕು ಮತ್ತು ಜಂಪ್ರಿಂಗು ಇದೆರಡು ಅಟ್ಯಾಚ್ ಮಾಡಿಕೊಂಡ್ರೆ ನಿಮ್ಗೆ ಇಯರಿಂಗ್ಸ್ ರೆಡಿ ಆಗಿಬಿಡುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕು ಅಂದರೆ ನಿಮ್ಗೆ ಜುಮ್ಕಾ ಬೇಸ್ ಇರುತ್ತಲ್ವ, ಅಲ್ಲಿ ಔಟ್ಲೈನಲ್ಲಿ ನಿಮ್ಮ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ನಿಮ್ಗೆ ಯಾವ ಥರ ಸ್ಟೋನ್ಸ್ ಸ್ಟಿಕ್ ಮಾಡ್ಬೋದು, ಅಥವಾ ಇದು ಬಾಲ್ ಚೈನ್ ಬರುತ್ತಲ್ವ ಅದು ಸ್ಟೋನ್ ಬರುತ್ತೆ, ಅದನ್ನು ಸ್ಟಿಕ್ ಮಾಡ್ಬೋದು. ಯಾವ ಥರ ಬೇಕೋ ಆ ಥರ ನಿಮ್ಗೆ ಡಿಸೈನ್ ಮಾಡ್ಕೊಬೋದು. ಇನ್ನೂ ಕ್ರಿಯೇಟಿವಿಟಿಯಾಗಿ ಮಾಡ್ಕೋಬೋದು. ಡಿಪೆಂಡ್ಸ್, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ನೀವು ಮಾಡ್ಕೊಬೋದು. ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಟ್ರೈ ಮಾಡ್ಬೋದು. ಹಾಗೆ ನೀವು ಸೀರೆಗೂ ಮಾಡ್ಬೋದು, ಸೀರೆ ಕುಚ್ಚಿಗೂ ಮಾಡ್ಕೊಬೋದು, ಜುಮ್ಕಾ ಡಿಸೈನ್ ಇದು, ಮತ್ತು ಇಯರಿಂಗ್ಸ್ಗೂ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಟ್ರೈ ಮಾಡ್ಬೋದು. ಒಂದೇ ರೀತಿ ಕುಚ್ಚು ಹಾಕಿ ಬೋರ್ ಆಗಿದ್ದರೆ ಇದು ಒಂದು ರೀತಿ ಜುಮ್ಕಾ ಡಿಸೈನು 2 in 1 ಅಂತಲೇ ಹೇಳ್ಬೋದು. ನೀವು ಇಯರಿಂಗ್ಸ್ ಆಗು ಯೂಸ್ ಮಾಡ್ಬೋದು, ಮತ್ತು ನೀವು ಕುಚ್ಚೂ ಹಾಕ್ಕೊಬೋದು. ಸೊ ಸೇಮ್ ಇದು ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ. ಓನ್ಲಿ ಥಿಂಗ್ ಅದು ಇಯರಿಂಗ್ಸ್ಗೆ ಮಾಡಬೇಕಾದ್ರೆ ಅದು ಹುಕ್ಕು ಮತ್ತು ಅದು ಅಟ್ಯಾಚ್ ಮಾಡಬೇಕಷ್ಟೇ. ಆಮೇಲೆ ಆ ಲೂಪ್ ಅನ್ನೋದು ಇನ್ನೊಂಚೂರು ಚಿಕ್ಕದಾಗಿ ಮಾಡ್ಕೊಳ್ಳಿ ಬೆಟರು. ಸೊ ಇಲ್ಲಿ ಸ್ವಲ್ಪ ದೊಡ್ಡದಾಯ್ತದು, ಇನ್ನೊಂಚೂರು ಚಿಕ್ಕದಾಗಿ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಓಕೆನಾ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಜುಮ್ಕಿ ಅಂತೂ. ನಿಮ್ಗೆ ಹೊರಗಡೆ ಅಂತೂ ನೀವು ತೊಗೊಂಡ್ರೆ ಇದಕ್ಕೆ ಒಂದು 100 ರೂಪೀಸ್ ಆದರೂ ಕೊಡಲೇಬೇಕು ಅಲ್ವಾ. ಪೇರಿಗೆ 2 ಜುಮ್ಕಿಗೆ ನಿಮ್ಗೆ 100 ರೂಪೀಸ್ ಕೊಡಲೇಬೇಕು. ಸೊ ಅದ್ರ ಬದಲು ನೀವು ಮನೇಲೇ ಮಾಡಿಕೊಂಡ್ರೆ ನಿಮಗೂ ಒಂಥರ ಖುಷಿ ಆಗುತ್ತೆ. ಹಾಗೆ ನೀವು ಅಂದರೆ ಮನಿನೂ ಸೇವ್ ಮಾಡ್ಬೋದು ಅಲ್ವಾ. ಆಮೇಲೆ ಇನ್ನೊಂದು ಏನಂದರೆ ಕಸ್ಟಮೈಸೇಷನ್, ಅಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಮಾಡ್ಕೊಬೋದು. ನೀವು ಅದೇ ಅಂಗಡಿಲಿ ಹೋಗಿ ತೊಗೊಬೇಕು ಅಂದರೆ ಎಷ್ಟೊಂದು ಆಗುತ್ತಲ್ವಾ. ನಿಮಗೆ ಒಂದೊಂದು ಕಲರ್ಸ್ ಬೇಕಾಗಿರುತ್ತೆ, ಎಷ್ಟೊಂದು ಕಲರ್ಸ್ ತೊಗೊಬೇಕಾಗುತ್ತೆ, ಎಷ್ಟೊಂದು ದುಡ್ಡು ಆಗುತ್ತೆ. ಅದ್ರ ಬದಲು ನೀವೇ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಈ ರೀತಿ ಅಂದರೆ ಯಾವ ಕಲರ್ಸ್ ಬೇಕೋ ಆ ಥರ ಎಲ್ಲ ಡಿಫ್ರೆಂಟಾಗೆ ನೀವು ಮನೇಲೇ ಟ್ರೈ ಮಾಡ್ಬೋದು. ನಿಮ್ಮ ಕಸ್ಟಮರ್ಸ್ಗೂ ನೀವು ಸಜೆಸ್ಟ್ ಮಾಡ್ಬೋದು. ಆ್ಯಕ್ಚುಲಿ ಸೀರೆ ಕುಚ್ಚು ಜೊತೆಗೆ ಈ ಥರ ಇಯರಿಂಗ್ಸು ಮಾಡ್ಕೊಡ್ತೀನಿ ಅಂತ ಒಂದು ಸಜೆಸ್ಟ್ ಮಾಡ್ಬೋದು, ಓಕೆನಾ. ಸೊ ನಾನಲ್ಲಿ ಸ್ವಲ್ಪ ಅದು ಅಂದರೆ ಚಿಕ್ಕದು ಮಾಡಿಕೊಂಡು ಮತ್ತೆ ನಾನಿಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಈಸಿ ಅಲ್ವಾ, ಕ್ಯೂಟಾಗಿ ಕಾಣಿಸ್ತಾ ಇದೆ. ಸಿಲ್ಕ್ ಅಂತೂ ನಿಮಗೆ ಅದು ಶೈನಿಂಗಾಗಿ ಕಾಣುತ್ತೆ, ಸಿಲ್ಕ್ ಥ್ರೆಡ್ಡಿಂದ ಮಾಡಿರೋದು. ಸೊ ನೀವು ಸೀರೆಗೂ ಯೂಸ್ ಮಾಡ್ಬೋದು, ಹಾಗೆ ನೀವು ಜುಮ್ಕಿನೂ ಇಯರಿಂಗ್ಸ್ ಆಗೂ ಯೂಸ್ ಮಾಡ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ನಿಮ್ಮ ಕಸ್ಟಮರ್ಸ್ಗೂ ನೀವು ಸಜೆಸ್ಟ್ ಮಾಡಿ ಹೊಸ ರೀತಿ ಇದೊಂದು ಜುಮ್ಕಾ ಡಿಸೈನು, ಓಕೆನಾ. 2 in 1 ನೀವು ಕಾಂಬೋ ಮಾಡ್ಕೋಬೋದು. ಅಂದರೆ ಇಯರಿಂಗ್ಸು ಮಾಡ್ಕೊಡ್ಬೋದು ಮತ್ತು ಸೀರೆ ಕುಚ್ಚು ಹಾಕ್ಕೊಡ್ಬೋದು. ಡಿಫ್ರೆಂಟ್ ಕಲರ್ಸ್ ಎಲ್ಲ ಟ್ರೈ ಮಾಡ್ಬೋದು. ನೋಡಿ ಎಷ್ಟೊಂದು ಆಪ್ಷನ್ ಇದೆ ಅಲ್ವಾ. ಸೊ ನೀವು ಟ್ರೈ ಮಾಡಿ. ಆಮೇಲೆ ನೀವು ಯಾವ್ದು ಫಸ್ಟ್ ಟ್ರೈ ಮಾಡ್ತೀರಾ ಅಂತ ಹೇಳಿ. ಜುಮ್ಕಿ ಇಯರಿಂಗ್ಸ್ ಟ್ರೈ ಮಾಡ್ತೀರಾ ಅಥವಾ ಜುಮ್ಕಿ ಅಂದರೆ ಸೀರೆ ಕುಚ್ಚು ಟ್ರೈ ಮಾಡ್ತೀರಾ ಅಂತ ಹೇಳಿ, ಅಥವಾ ಎರಡು ಮಾಡ್ತೀರಾ ಯಾವುದು ಅಂತ ಕಮೆಂಟ್ ಮಾಡಿ, ಓಕೆನಾ. ನಾನು ನೋಡ್ತೀನಿ ಅಂದರೆ ಯಾವುದಕ್ಕೆ ಟ್ರೈ ಮಾಡಿರ್ತೀರಾ ಅಂತ ನೋಡ್ತೀನಿ. ಯಾವ್ದು ಟ್ರೈ ಮಾಡ್ತೀರಾ ಫಸ್ಟು ಅಂತ ಗೊತ್ತಾಗುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ.
ತುಂಬಾ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು, ಬಿಗಿನರ್ ಫ್ರೆಂಡ್ಲಿ ಇದು. ಏನೇನು ಕ್ರೋಶಿಯೇ ಬರಬೇಕು ಅಂತ ಏನೂ ಇಲ್ಲ. ನೀವು ಸ್ಕೂಲ್ ಗೋಯಿಂಗ್ ಆಗಿದ್ರೂ ಮಾಡ್ಬೋದು, ಮಕ್ಳ ಕೈಲೂ ಮಾಡಿಸ್ಬೋದು ನೀವು. ಒಂಥರ ಕ್ರಾಫ್ಟ್ ಥರ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರಿಗೂ. ಅಥವಾ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಅವರು ಇವಾಗ ಮಕ್ಕಳು ಯೂಶಲಿ ಏನಾದರೂ ಗಿಫ್ಟ್ ಮಾಡಬೇಕು ಅಂದ್ಕೊಳ್ಳಿ, ಬರ್ತ್ಡೇ ಪಾರ್ಟಿಗೆ ಹೋಗ್ತಾರೆ. ಸೊ ಅವಾಗೆಲ್ಲ ಈ ರೀತಿ ಅವರು ಒಂದು ಗಿಫ್ಟ್ ಮಾಡ್ಬೋದು ಕಲ್ತ್ಕೊಂಡ್ಬಿಟ್ರೆ. ಸೊ ನೋಡಿ, ಈ ರೀತಿ ಗಿಫ್ಟು ಸಹ ಅವರು ಡಿಫ್ರೆಂಟ್ ಕಲರ್ಸಲ್ಲಿ ನೋಡಿಕೊಂಡು ಕೊಡ್ಬೋದು, ಗಿಫ್ಟಿಂಗ್ ಮಾಡ್ಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ಹ್ಯಾಂಡ್ಮೇಡ್ ಅಲ್ವಾ, ಸೊ ಅದಕ್ಕೆ ಖುಷಿ ಆಗುತ್ತೆ. ಅಂಗಡೀಲಿ ತಂದ್ಕೊಡೋಕ್ಕಿಂತ ಸೊ ತುಂಬ ಸಿಗುತ್ತೆ ಹೊರಗಡೆ ನಿಮಗೆ, ಬಟ್ ನೀವೇ ಮಾಡೋದ್ರಿಂದ ನಿಮಗೆ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ, ನೀವೇ ಮಾಡಿದ್ರಿ ಅನ್ನೋದು. ಆಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ, ಡಿಫ್ರೆಂಟ್ ಕಲರ್ಸಲ್ಲಿ ಟ್ರೈ ಮಾಡ್ಬೋದು. ನಿಮಗೂ ಒಂಥರ ಖುಷಿ ಅನಿಸುತ್ತೆ, ನಾನೇ ಮಾಡಿದೆ ಅನ್ನೋದು ಒಂದು ನಿಮಗೆ ಖುಷಿ ಸಿಗುತ್ತಲ್ವಾ. ಸೊ ಗಿಫ್ಟಿಂಗ್ ಪರ್ಪಸ್ಗೂ ನೀವು ಮಾಡ್ಬೋದು ಈ ರೀತಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಹೊರಗಡೆ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಇದೆ, ಮನೇಲೇ ಆರಾಮಾಗಿ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಆಗಲೇ ಹೇಳಿದ್ನಲ್ವ, ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ಖಂಡಿತ ಒಂದು ಸತಿ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಆಮೇಲೆ ಏನೂ ಕಷ್ಟ ಅನ್ನೋದು ಏನೂ ಇಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೂ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಜಸ್ಟ್ ನಿಮ್ಮ ಜುಮ್ಕಾ ಬೇಸ್ ತೊಗೊಂಡ್ರೆ ಆಯಿತು. ಆಮೇಲೆ ಥ್ರೆಡ್ಡನ್ನು ಸುತ್ತೋದನ್ನ ನೀವು ನೀಟಾಗಿ ಸುತ್ಕೋಬೇಕಾಗುತ್ತೆ, ಜುಮ್ಕಾ ಬೇಸಿಗೆ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಸೊ ನೋಡ್ಬೋದು, ಇದೊಂದು ಕ್ರೋಶೆ. ನನಗಂತೂ ನೀವು ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾಯಿದ್ರೆ ಗೊತ್ತಿರುತ್ತೆ, ಕ್ರೋಶೆ ಅಂತೂ ನನ್ನ ಫೇವ್ರೇಟು. ಸೊ ನೋಡಿ, ನಾನು ಸುಮ್ಮನೆ ಹಾಗೆ ಒಂದು ಟ್ರೈ ಮಾಡಿದೆ ಕ್ರೋಶೆ ಡಿಸೈನಲ್ಲಿದ್ದು ಇಯರಿಂಗ್ಸು. ಇದು ಒಂದು ವೀಡಿಯೋ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ, ನಾನು ಮಾಡ್ತೀನಿ. ನೀವು ಹೇಳಿದ್ರೆ ಮಾಡ್ತೀನಿ, ಓಕೆನಾ. ಕಮೆಂಟ್ ಮಾಡಿ, ವೀಡಿಯೋ ಮಾಡ್ತೀನಿ ಇದ್ರದ್ದು. ನೋಡಿ, ಇದೊಂದು ಕ್ಯೂಟಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಇದು ಕ್ರೋಶೆನಲ್ಲಿ ಮಾಡಿರೋದು ಇದು, ಓಕೆನಾ. ಹಾಗೆ ಇತ್ತಲ್ವಾ, ನಿಮ್ಮ ಜೊತೆ ತೋರಿಸೋಣ ಅಂಥೇಳಿ ಈ ವಿಡಿಯೋದಲ್ಲೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಬೇಕು ಇದ್ರದ್ದು ವೀಡಿಯೋ ಬೇಕು, ಮೇಕಿಂಗ್ ವೀಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ಸೊ ನಾನು ನೋಡ್ತೀನಿ, ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆ ನೋಡ್ತೀನಿ, ನೋಡಿಬಿಟ್ಟು ನಾನು ವೀಡಿಯೋ ಖಂಡಿತ ಅದರದ್ದು ಶೇರ್ ಮಾಡ್ತೀನಿ. ನೋಡಿ, ಇದೂ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಆದರೆ ಕ್ರೋಶೆಯಿಂದ ಮಾಡಿರೋದು. ಸೊ ನೋಡ್ಬೋದು, ಫೈನಲಾಗಿ ಈ ರೀತಿ ಇದೆ. ಸೊ ನೋಡ್ಬೋದಲ್ವಾ, ಅಂದರೆ ನಿಮ್ಗೆ ಒಂದೇ ವೀಡಿಯೋದಲ್ಲಿ ನಿಮಗೆ ಟ್ರೆಂಡಿಂಗ್ ಆಗಿರೋ ನಿಮಗೆ ಜುಮ್ಕಾ ಡಿಸೈನು ಸೀರೆ ಕುಚ್ಚುಗೂ ಹಾಕ್ಕೊಬೋದು, ಸೀರೆ ಕುಚ್ಚುಗೂ ಮಾಡ್ಬೋದು. ಹಾಗೆ ಇಯರಿಂಗ್ಸನ್ನು ಮಾಡ್ಕೊಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಗಿಫ್ಟಿಂಗ್ಗೂ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಹಾಗೆಯೇ ನೀವು ಟ್ರೈ ಮಾಡಿ, ಮರಿಬೇಡಿ. ಹೇಗನ್ನಿಸ್ತು ವೀಡಿಯೋ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಲಾಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ರ್ಯಾಪಿಡ್ ರಶ್ಮಿ ಅವ್ರಿಗೆ ಗೊತ್ತಿರುತ್ತಲ್ವ ನಿಮಗೆ, ಸೀರೆ ಸಂತೆಗೆ ಹೋಗಿದ್ದೆ, 10ನೇ ಸೀರೆ ಸಂತೆಗೆ ಹೋಗಿದ್ದೆ. ಸೊ ಅದರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾನೇ ಹಾಕ್ಕೊಂಡು ಇಯರಿಂಗ್ ತೋರಿಸಿ, ಇಲ್ಲಿ ನೋಡ್ಬೋದು, ನಾನೇ ಇಯರಿಂಗ್ಸ್ ಅಂದರೆ ಹಾಕ್ಕೊಂಡು ಮಾಡಿರೋದನ್ನ ಖುಷಿ ಆಯಿತು. ಸೊ ಹಾಗೆ ನಿಮಗೂ ಒಂದು ತೋರಿಸೋಣ ಅಂಥೇಳಿ ನಾನೇ ಹಾಕ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.